ಹಲೋ ಗುರು, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 6 ಆಫ್ 100 ಡೇಸ್ ಕಂಟಿನ್ಯೂಸ್ ಚಾಲೆಂಜ್. ಸ್ನೇಹಿತರೆ, ಇವತ್ತು ಎಕ್ಸಾಮ್ ಇತ್ತಂತ ಓದ್ಕೊಂಡು ಬೇಗ ರೆಡಿಯಾಗಿ ಕಾಲೇಜ್ಗೆ ಹೋದೆ. ಕಾಲೇಜ್ಗೆ ಹೋಗಿ ನೋಡಿದ್ರೆ ನಮ್ಮ ಫ್ರೆಂಡ್ಸ್ ರೂಮಲ್ಲಿ ಓದ್ಕೊತಾ ಇದ್ರು. ಅವ್ರು ಹೆಂಗೆ ಓದ್ತಾ ಇದ್ರು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಒನ್ ಟೈಮ್. ಏನು ಅಷ್ಟೊಂದು ಓದ್ತಾ ಇದೆಯಾ ನೋಡಿ ಫ್ರೆಂಡ್ಸ್, ಹೆಂಗೆ ಓದ್ತಾ ಇದ್ದಾಳೆ, ಫುಲ್ ಓದ್ತಾವಳೆ. ಅಲ್ಲಿ ನೋಡಿ, ಈಗ ಡೀಪ್ ಡಿಸ್ಕಷನ್. ನಮ್ಮ ಫ್ರೆಂಡ್ಸ್ ಇಬ್ರು ಎಕ್ಸಾಮ್ಗೆ 10 ಮಿನಿಟ್ಸ್ ಇದೆ, ಬಟ್ ಡಿಸ್ಕಷನ್ ಮಾಡ್ತಾವ್ರೆ. ಓಕೆ ಅಮೃತ, ಇನ್ನು ಸ್ವಲ್ಪ ಜೋರ್ ಡಿಸ್ಕಷನ್ ಮಾಡು. ಮನೋರ್ ನೋಡಿ ಫೋನಲ್ಲೇ ಓದ್ತಾನೆ, ರೀಲ್ಸ್ ನೋಡ್ತಾನೆ ಹುಡುಗ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಎಕ್ಸಾಮ್ ಮುಗಿಸ್ಕೊಂಡು ನೋಡೋ ಕಾಲೇಜಲ್ಲಿ ಹೆಂಗೆ ಗುಂಪು ಕಟ್ಟಿದ್ದಾರೆ ಹುಡುಗರು. ಇವತ್ತು ಲಾಸ್ಟ್ ಎಕ್ಸಾಮು, ಫುಲ್ ಜಾಲಿ ಆಗಿದ್ರು. ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲರೂ ನಮ್ಮ ಫ್ರೆಂಡ್ ರೂಮ್ ಅಂದರು. ಅದಕ್ಕೋಸ್ಕರ ಫ್ರೆಂಡ್ ರೂಮ್ಗೆ ಹೋದ್ವಿ. ಫ್ರೆಂಡ್ ರೂಮ್ಗೆ ಹೋಗಿ ಅಲ್ಲಿ ಸುಮ್ಮನೆ ಇರಲಾರ್ದಂಗೆ ಲಸ್ಸಿ ಮಾಡೋಣ ಅಂತ ಲಸ್ಸಿ ಮಾಡಿದ್ವಿ. ನಾನೇ ಮಾಡಿದೆ ಲಸ್ಸಿ. ಅಫ್ಕೋರ್ಸ್ ಚೆನ್ನಾಗಿರುತ್ತೆ, ಎಲ್ಲರೂ ಹಂಗೆ ಹೇಳಿದ್ರು ಚೆನ್ನಾಗಿತ್ತಂತ. ಆಮೇಲೆ ನಮ್ಮ ಫ್ರೆಂಡ್ ಐಸ್ ತಂದ. ಎಲ್ಲರೂ ಲಸ್ಸಿ ಕುಡಿದು ಐಸ್ ತಿಂದರೆ ನಾನು ಮಾತ್ರ ಲಸ್ಸಿಯಲ್ಲಿ ಐಸ್ ಮಿಕ್ಸ್ ಮಾಡಿಕೊಂಡೆ. ಟೇಸ್ಟ್ ಕೂಡ ಸಖತ್ತಾಗೇ ಇತ್ತು, ಕೂಲಾಗಿ ಸ್ಟ್ರಾಬೆರಿ ಫ್ಲೇವರ್. ಅದು ಆ್ಯಕ್ಚುಲಿ ಸ್ಟ್ರಾಬೆರಿ ಲಸ್ಸಿ ಆಗಿಬಿಡ್ತು, ಚೆನ್ನಾಗಿತ್ತು. ನಂತರ ಸ್ವಲ್ಪ ತಂಗೆ ಮಾತಾಡ್ಕೊತ ನಮ್ಮ ಫ್ರೆಂಡು ಗಾಡಿ ಕಲಿಬೇಕಂದ್ರೆ ಗಾಡಿ ಕಲಿಸ್ತಿದ್ವಿ ಸ್ವಲ್ಪ ಹೊತ್ತು. ನೋಡಿ ಹೆಂಗೆ ಹೊಡಿತಾಳೆ ಗಾಡಿ. ಬಿಟ್ಟರೆ ಒಂದು ವಾರಕ್ಕೆ ಕಾಲೇಜಿಗೆ ಸ್ಕೂಟಿ ಹಾಕೊಂಡ್ಬಂದ್ಬಿಡ್ತಾಳೆ. ಇದಾಗಿತ್ತು ನನ್ನ ಇವತ್ತಿನ ದಿನ. ಮತ್ತೆ ನಾಳೆ ಸಿಗೋಣ. ಸೈನಿಂಗ್ ಆಫ್ ಪ್ರಜ್ವಲ್ ದ ವ್ಲಾಗರ್.